ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿರುವಂಥ ಬೃಹತ್ ಶಾಂತಿ ಸೌಹಾರ್ದತಾ ಸಭೆಗೆ ಸಾಕ್ಷಿಯಾಗಲಿರುವಂಥ ಕುದ್ದೂಸೆ ಸಾಹೇಬ ಏನು ಆ ಒಂದು ಮೈದಾನ ಇದೆ, ಆ ಒಂದು ಮೈದಾನದ ಬಳಿ ಒಂದು ವಿಹಂಗಮವಾದಂಥ ದೃಶ್ಯ ನಾವು ನೋಡೋದಕ್ಕೆ ಸಿಗ್ತಾ ಇದೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ, ಮೇಲಿಂದ ನಾವು ಕೆಳಗಡೆ ಇರುವಂಥ ಆ್ಯಂಗಲನ್ನು ತೋರಿಸ್ತಾ ಇದ್ದೀವಿ. ಇದು ಈ ಒಂದು ದ್ವಾರದ ಒಳಗಡೆನೆ ಕುದ್ದೂಸೆ ಮೈದಾನ ಇದೆ. ಆ ಮೈದಾನದ ಒಳಗಡೆ ಈಗಾಗಲೇ ಸಾಕಷ್ಟು ಜನ ಸಮಾವೇಶಗೊಳ್ತಾ ಇದ್ದಾರೆ, ಜಮಾವಣೆಗೊಳ್ತಾ ಇದ್ದಾರೆ. ಒಂದು ಬೃಹತ್ ವೇದಿಕೆಯೂ ಕೂಡ ಈಗಾಗಲೇ ನಿರ್ಮಾಣವಾಗಿದೆ. ಅದನ್ನು ಹೊರತುಪಡಿಸಿ ನಾವು ನೋಡಿದ್ರೆ ಈ ಒಳಗಡೆ ಎಂಟ್ರಿ ಏನಾಗ್ತಾ ಇದೆ, ಎಂಟ್ರಿ ಆಗುವಂಥ ಟೈಮಲ್ಲಿ ನೋಡಿ ಪೊಲೀಸ್ ಸರ್ಪಗಾವಲು ಇದೆ. ಪೊಲೀಸ್ನವರು ಪ್ರತಿಯೊಬ್ಬರನ್ನು ಕೂಡ ಸರಿಯಾದ ರೀತಿಯಲ್ಲಿ ಅವರನ್ನು ತಪಾಸಣೆ ಮಾಡಿ ಅವರನ್ನು ಒಳಗಡೆ ಬಿಡುವಂಥ ಪ್ರಯತ್ನವೂ ಕೂಡ ಮಾಡ್ತಾ ಇದ್ದಾರೆ. ಸ್ವಯಂ ಸೇವಕರು 1,000ಕ್ಕೂ ಹೆಚ್ಚು ಸ್ವಯಂ ಸೇವಕರನ್ನು ಇದಕ್ಕೋಸ್ಕರ ನಿಯೋಜನೆ ಮಾಡಲಾಗಿದೆ. ಆ ಸ್ವಯಂ ಸೇವಕರು ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ಅಚ್ಚುಕಟ್ಟಾಗಿ ನಡಿಬೇಕನ್ನೋ ನಿಟ್ಟಿನಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಏನು ಪೊಲೀಸ್ನವರು ಒಳಗಡೆ ಬಿಡ್ತಾ ಇದ್ದಾರೆ, ಆ ಒಂದು ಇದರೊಳಗಡೆಯಿಂದ ಎಲ್ಲದನ್ನು ಕೂಡ ಸರಿಯಾದ ರೀತಿ ತಪಾಸಣೆ ಮಾಡಿಬಿಡ್ಲಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ಡ್ರೋನ್ ಕ್ಯಾಮ್ರಾವನ್ನು ಕೂಡ ಹಾಕಲಾಗಿದೆ. ಡ್ರೋನ್ ಕ್ಯಾಮ್ರಾದ ಮೂಲಕ ಏರಿಯಲ್ ವ್ಯೂಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಒಳಗಡೆ ಹೋಗುವಂಥವರ ಪ್ರತಿಯೊಂದು ಚಲನವಲನಗಳನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿ ಸಾಕಷ್ಟು CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಲಾಗಿದೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈ ಕುದ್ದೂಸೆ ಮೈದಾನ ಏನಿದೆ, ಸಮಾವೇಶ ನಡೆಯುವಂಥ ಒಂದು ಪ್ಲೇಸ್ನ ಆಯಕಟ್ಟಿನ ಸ್ಥಳದಲ್ಲಿ ಅಂತ ಸುತ್ತಮುತ್ತಲ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮೇಲೆ ನಾವೇನು ನಿಂತ್ಕೊಂಡಿದ್ದೀವಿ, ಆ ಬಿಲ್ಡಿಂಗ್ನ ಮೇಲೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಿದ್ದಾರೆ. ನಾವು ನೋಡ್ತಾ ಇದ್ದೀವಿ ನೋಡಿ, ಪೊಲೀಸ್ ಸಿಬ್ಬಂದಿ ಕೂಡ ನಿಯೋಜಿಸಿದ್ದಾರೆ. ಈ ರೀತಿಯಂಥ ಸಿಬ್ಬಂದಿಗಳು ಈ ಒಂದು ಮೈದಾನವನ್ನು ಸುತ್ತುವರೆದು ಇರುವಂಥ ಸಾಕಷ್ಟು ಬಿಲ್ಡಿಂಗ್ಗಳ ಮೇಲೆ ನಿಂತುಕೊಂಡು ಮೇಲಿಂದ ಎಲ್ಲರ ಚಲನವಲನಗಳನ್ನು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ. ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು, ಅಥವಾ ಯಾವುದೇ ರೀತಿಯಲ್ಲೂ ಕೂಡ ಅಪರಿಚಿತ ಬಂದು ಆಗಂತುಕ ಬಂದು ಬೇರೆ ಯಾವ ರೀತಿಯಾದಂತಹ ಒಂದು ಇದನ್ನು ಕ್ರಿಯೇಟ್ ಮಾಡಬಾರ್ದು ಅನ್ನೋಂಥ ಕಾರಣ ಹಿನ್ನೆಲೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಸಮಾವೇಶ ಆರಂಭವಾಗಲಿದೆ. ಬೆಂಗಳೂರಿನ ನಾನಾ ಕಡೆಗಳಿಂದ ಇಲ್ಲಿ ಜಮಾವಣೆಗೊಳ್ಳುವಂಥ ಜನರ ನಿರೀಕ್ಷೆಯನ್ನು 1 ಲಕ್ಷ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಒಂದು ರೀತಿಯಲ್ಲಿ ಇವತ್ತಿನ ಒಂದು ಸಮಾವೇಶ ಮುಸ್ಲಿಂ ಸಮುದಾಯದ ಒಂದು ಶಕ್ತಿ ಪ್ರದರ್ಶನ ಅಂತೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ 144 ಸೆಕ್ಷನ್ ಇದ್ದಂಥ ಟೈಮಲ್ಲಿ ಅವರಿಗಿಂತ ಸಮಾವೇಶ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವತ್ತು 144 ಸೆಕ್ಷನ್ ಸಡಿಲಿಕೆ ಆಗಿದೆ. ಆ ಒಂದು ಕಾರಣದಲ್ಲಿ CAA ಮತ್ತು NRC ಏನಿದೆ ಅದ್ರ ಬಗ್ಗೆ ಒಂದಷ್ಟು ಜನಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಅಂದರೆ CAA ವ್ಯಾಖ್ಯಾನವನ್ನು ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡಲಾಗ್ತಾ ಇದೆ, ಅದು ನಿಜಕ್ಕೂ ಕೂಡ ಹೀಗಿರ್ತದೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವಂಥ ಪ್ರಯತ್ನವೂ ಕೂಡ ಇವತ್ತಿನ ಒಂದು ಸಮಾವೇಶದಿಂದ ನಡೀತಾ ಇದೆ. ಒಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿರುವಂಥ ಒಂದು ಸಮಾವೇಶ ಏನಿದೆ, ಆ ಒಂದು ಸಮಾವೇಶಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಳ್ಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಥಾಮಸ್ ನ್ಯೂಸ್ 18 ಕನ್ನಡ, ಬೆಂಗಳೂರು.